ನಮಸ್ಕಾರ ಕರ್ನಾಟಕ. ಗುರು ನೀನೊಬ್ಬ ಬಾಕಿ ಇದೆ ಗುರು. ನಿನ್ನನ್ನೆಲ್ಲ ಮರ್ತು ಬಿಟ್ಟಿದ್ರು. ಈ ಚಾನಲ್ ಅವರೇನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಏನ್ ಗುರು ಭವಿಷ್ಯ ಹೇಳ್ತೀಯ? ಬೊಂಬಡಾಗಿದೆ ನಿನ್ನ. ನಾನು ಅಂದ್ರೆ ನಂಬರು ಅಂದ್ರೆ ನಾನು ಅವನು ಹೆಚ್ಚಿನ ಬಿಡಿ. ಅಲ್ಲ ಗುರು, ಜೈಲಿಗೆ ಹೋದ್ಮೇಲೆ ಬೇಲ್ ತಗೊಂಡೆ ಆಚೆ ಬರ್ಬೇಕು ಗುರು. ಒಳ್ಳೆ ಚಿಕ್ಕ ಮಕ್ಳು ತರ ಹೇಳ್ತಿಯಲ್ಲ ಗುರು. ಅವ್ರು ಜೈಲಿಗೆ ಹೋಯ್ತಾರೆ, ಆಮೇಲೆ ಬೇಲ್ ಆಗತ್ತೆ ಅಂತ. ಅವ್ರು ರಾಜಕಾರಣಿ ಆಗ್ತಾರಂತೆ, ಮುಂದಕ್ಕೆ ಮಂತ್ರಿ ಆಗ್ತಾರಂತೆ. ಇವಾಗಿರೋ ಅಧಿಕಾರಿಗಳು ಹುಷಾರಾಗಿರ್ಬೇಕಂತೆ. ಹಂಗನ್ಬಿಟ್ಟು ತನಿಖೆ ಮಾಡಿದಿರ ಹಂಗೆ ಬಿಟ್ಟು ಕಳಿಸ್ಬಿಡ್ಬೇಕಾ? ನೀವ್ ಹೇಳೋ ಪ್ರಕಾರ ಚೆನ್ನಾಗಿ ಮಾತಾಡ್ತೀಯ ಗುರು. ಪ್ರಜ್ವಲ್ ರೇವಣ್ಣನ್ ಭವಿಷ್ಯ ಮೊದ್ಲೇ ಹೇಳಿದ್ದಂತಲ್ಲ ಗುರು, ಅವ್ರ ಅಮ್ಮಂಗೆ ಪಕ್ಕಾ ಸೋಲ್ತಾರೆ ಅಂತ. ಬೆಂಕಿ ಗುರು ನೀನು. ಒಟ್ನಲ್ಲಿ ಇಂಥ ನನ್ನ ಮಕ್ಳು ಇದಾರಲ್ಲ, ಇಂಥ ನನ್ನ ಮಕ್ಕಳನ್ನ ನಂಬ್ತಾರಲ್ಲ, ಅದು ನಮ್ಮ ಕರ್ಮ. ಏನೂ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಈ ಬುರ್ಡೆ ಪುಂಗಿ ನನ್ನ ಮಕ್ಳದೊಂದು ಗೋಳು. ಈ ಚಾನಲ್ ಅವ್ರಿಗಂತೂ ನಿಜವಾಗ್ಲೂ ಕೆಲಸ ಇಲ್ಲ. ಇವನ ಹತ್ರ ಹೋಗಿ ಆ ಭವಿಷ್ಯ ಕೇಳಕ್ ಹೋಗೋರಲ್ಲ ಗುರು. ಅವಮ್ಮ ದರ್ಶನ್ಗೆ ಕಂಟಕ ಅಂತೆ. ಎಲ್ಲ ಆದ್ಮೇಲೆ ಹೇಳಕ್ಕ ಪುಂಗಿ ಬಿಡಕ್ಕೆ ಚೆನ್ನಾಗೇ ಇರುತ್ತೆ. ಒಟ್ನಲ್ಲಿ ನಿನ್ನ ಹತ್ರ ಯಾವನಾದ್ರೂ ಭವಿಷ್ಯ ಕೇಳ್ಬಿಟ್ರೆ ಇರೋ ಅದೃಷ್ಟನೂ ಹೊಂಟೋಗ್ಬಿಡ್ತು ಗುರು. ತಿರ್ಪೆ ಆಯಕ್ ಹೋಗ್ಬಿಡ್ತೀನಿ ಆ ಥರ. ಒಟ್ನಲ್ಲಿ ನಿನ್ನ ಕಳೆ ಹಬ್ಬಬ್ಬಬ್ಬ ಸೂಪರ್ ಗುರು. ಕೇಳಿಸ್ಕೊಡ್ರಪ್ಪ ಅಭಿಮಾನಿಗಳೇ, ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಅದ್ಭುತವಾದ ಭವಿಷ್ಯ. ನೀವು ನೋಡ್ಬೇಕಂದ್ರೆ ಆ ಚಾನಲ್ಗೆ ಹೋಗೇ ನೋಡಿ, ಅದನ್ನು ಮಾತ್ರ ಹೇಳಬಲ್ಲೆ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ಇವರ ಒಂದು ಜಾತಕ ಭವಿಷ್ಯದ ಬಗ್ಗೆ ಏನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೇರು ಕೂಡ ಮಾಡ್ರಪ್ಪ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.